ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ 2024 ಅಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ. 64/2024 ಅಂತ ಕಳ್ಳತನ ಪ್ರಕರಣ. ಇದರಲ್ಲಿ ಈಗಾಗಲೇ ನಾವು 2 ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನ ಕಳಿಸ್ಕೊಟ್ಟಿದ್ವಿ. ಆ ಕೇಸಲ್ಲಿ ಒಬ್ಬ ಆರೋಪಿ ನೇಮು ಶೇಖ್ ಪಾಷಾ ಅಂತ 3ನೇ ಆರೋಪಿ ಆಗಿದ್ದ. ಬಟ್ ಅವರು ನಮಗೆ ಸಿಗಲಿಲ್ಲ. ಆವಾಗ ಕಳೆದ 11 months ಇಂದ ಅವರು ಕಂಟಿನ್ಯೂಸ್ ಆಗಿ ಅಬ್ಸ್ಕಾಂಡಿಂಗ್ ಇದ್ದಿದ್ರು. ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ, ಬಟ್ ಇಂಡಿವಿಜುವಲ್ ಸಿಗಲಿಲ್ಲ. ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವನ್ನೇ ವಶಪಡಿಸಿಕೊಳ್ಳಕ್ಕೆ ಆದೇಶ ನೀಡಿದ ಮೇರೆಗೆ ಡಿವೈಎಸ್ಪಿ ಶಾಬಾ ಶಂಕರ್ ಗೌಡ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಸಿಪಿಐ ಚಿತ್ತಾಪುರ್ ಮತ್ತು PSI ಚಿತ್ತಾಪುರ್ ಮತ್ತು ಅವರ ಇನ್ನೊಬ್ಬರು PSI ಚಂದ್ರಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ HC, ದತ್ತಾತ್ರೇಯ PC, ಸವಿಕುಮಾರ್ PC, ರವಿಕುಮಾರ್ PC, ಮಂಜುನಾಥ್ PC, ಈರೇಶ್, ಸಿದ್ದರಾಮೇಶ್ ಇವರೆಲ್ಲ ಒಂದು ತಂಡವಾಗಿ ಅವ್ರನ್ನ ಆರೋಪಿಯನ್ನು ಹುಡುಕಲಿಕ್ಕೆ ಎಲ್ಲ ಕಡೆ ಓಡಾಡಿದ್ರು. ಮೇನ್ ಆರೋಪಿ ಯಾರಿದ್ದಾರೆ ಅಂದ್ರೆ ಇವರು ಒಂದು ಟ್ರೈನ್ ಅಫೆಂಡರ್ ಆಗಿದ್ದಾನೆ. ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲ ಟ್ರೈನಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮಲ್ಲಿ ಇವನು ಕಳ್ಳತನ ಮಾಡ್ತಾ ಇರ್ತಾನೆ. ಸೊ ಅವನಿಗೋಸ್ಕರ ನಾವು ಎಲ್ಲ ರೈಲ್ವೆ ಸ್ಟೇಷನ್ದಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ 10th May 2025 ಅಂದು ಅವರು ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಾವು ಪೊಲೀಸ್ ಅವರಿಗೆ ಕಂಡಿದ್ದಾರೆ. ಇಮಿಡಿಯೇಟ್ ಆಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ ಹಲ್ಲೆ ಪ್ರಕರಣ 64/2024 ಪ್ರಕರಣದಲ್ಲಿ ವಿಚಾರ ಮಾಡುವ ಸಂದರ್ಭದಲ್ಲಿ ಅವರು ಇನ್ನೊಂದು 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ. ಅದರಲ್ಲಿ 3 ಪ್ರಕರಣಗಳಲ್ಲಿ 12/2025 ಮತ್ತು 16/2025 ಬಾಗೋಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರುವುದು ಮತ್ತು 28/2025 ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಳಲ್ಲಿ ಇರುವಂತಹ ಚೈನನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವುದು. ಒಟ್ಟು ಬೇರೆ 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡು ಬಂದಿದೆ. ಆ 3 ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನ ಕಳಿಸಿಕೊಟ್ಟಿದ್ದೇವೆ. ಮತ್ತು ಈ 3 ಪ್ರಕರಣಗಳಲ್ಲಿ ಸೇರಿ ಒಟ್ಟು 42 ಗ್ರಾಂ ಗೋಲ್ಡ್, 100 ಗ್ರಾಂ ಸಿಲ್ವರ್ ಮತ್ತು 10,400 rupees ಕ್ಯಾಶ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದ್ರೆ ಇವರ ಹೆಸರು ಶೇಖ್ ಪಾಷಾ ಅಂತ 28 ವರ್ಷ ಆಗಿದ್ರು. ನೇಟಿವ್ ವಾಡಿ ಇದ್ದಾನೆ. ಬಟ್ ಅವರು ಇರುವುದೆಲ್ಲ ಸೋಲಾಪುರ, ಪುಣೆ. ಮತ್ತು ಇವರು ಕೆಲಸ ಮಾಡುವುದಿಲ್ಲ. ಬಟ್ ಈ ಹಿಂದೆ ಇವರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು. ಇವರು ಮೇನ್ ಇರೋದು ಏನಂದ್ರೆ ಟ್ರೈನ್ ಅಫೆಂಡರ್. ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಳ್ಳತನ ಮಾಡೋದು, ಪಿಕ್ ಪಾಕೆಟಿಂಗ್ ಮಾಡೋದು, ಇಂಥದ್ದು ಇವರದ್ದು ಮೇನ್ ವೃತ್ತಿ. ತದನಂತರ ಟ್ರೈನ್ ಅಲ್ಲಿ ಕಳ್ಳತನ ಜೊತೆ ಇವರು ಮನೆ ಕಳ್ಳತನ ಮತ್ತು ಚೈನ್ ಸ್ನ್ಯಾಚಿಂಗ್ ಇದನ್ನು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದ್ರು. ನಮ್ಮ ಚಿತ್ತಾಪುರದಲ್ಲಿ 3 ಪ್ರಕರಣಗಳು, 2 ಮನೆ ಕಳ್ಳತನ, 1 ಬಸ್ ಸ್ಟ್ಯಾಂಡ್ ಅಲ್ಲಿ ಕೊರಳಲ್ಲಿರುವ ಚೈನ್ ಸ್ನ್ಯಾಚಿಂಗ್ ಅಂತ 3 ಕೇಸಸ್ ಇವರು ಭಾಗಿಯಾಗಿರುವುದು ಕಂಡು ಬಂದಿದೆ. ಇವರ ಮೇಲೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಅಫ್ಜಲ್ಪುರ, ಯಾದಗಿರಿ, ಚಿತ್ತಾಪುರ ಮತ್ತು ರೈಲ್ವೆ ಇಲಾಖೆಗೆ ಸೇರಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಇವರು ಆ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೊ ಇವನ್ನೆಲ್ಲ 11 months ಇಂದ ಇವರು ಅಬ್ಸ್ಕಾಂಡಿಂಗ್ ಆಗಿದ್ದವನ್ನು ನಾವು ಪತ್ತೆ ಮಾಡಿ ಅವ್ರ ಕಡೆ 3 ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ ಡಿವೈಎಸ್ಪಿ ಶಾಬಾ ಸಬ್ ಡಿವಿಷನ್ ಟೀಮ್ ಮತ್ತು ಚಿತ್ತಾಪುರ ಸರ್ಕಲ್ ಟೀಮ್ ಮತ್ತು ಚಿತ್ತಾಪುರ ಪೊಲೀಸ್ ಠಾಣೆ ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆ ಪ್ರಾಸೆಸ್ ಅಲ್ಲಿ ಮಧ್ಯದಲ್ಲಿ ಕಳ್ಳತನ ಮಾಡೋದು. ಇತ್ತೀಚಿನ ಮುಂಚೆ ಪ್ರೊಫೆಷನಲ್ ಬರೀ ಟ್ರೈನಲ್ಲಿ ಮಾತ್ರ ಕಳ್ಳತನ ಮಾಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಮನೆ ಕಳ್ಳತನಕ್ಕೂ ಅವರು ಭಾಗಿಯಾಗಿದ್ದಾರೆ. ರೈಲ್ವೆ ಠಾಣೆಯಲ್ಲಿ ಈಗಾಗಲೇ 7 ಕೇಸಸ್ ದಾಖಲಾಗಿದೆ ಅಂತ ಹೇಳಿದ್ದಾರೆ. ಅವರು ಅರೆಸ್ಟ್ ಮಾಡಿದ್ರು. 7 to 8 years ಇಂದ
ಅವರು ಸ್ವಲ್ಪ ರೈಲ್ವೆ ಸ್ಟೇಷನ್ ಟ್ರೈನಲ್ಲಿ ಹೆಚ್ಚಿಗೆ ಟಿಕೆಟಿಂಗ್ ಎಲ್ಲ ಮಾಡ್ತಿರ್ತಾರೆ, ಸಿಬ್ಬಂದಿ ಎಲ್ಲ ಕನ್ಫರ್ಮ್ ಮಾಡೋದು. ಅವರು ಅದು ಸರಿಯಾಗಿ ಫುಲ್ ಫ್ಲೆಜ್ ಜೊತೆ ಇವರು ಜೊತೆ ಪ್ಯಾರಲ್ ಇನ್ಕ್ಲೂಡ್ ಮಾಡ್ತಾ ಬರ್ತಾ ಇದ್ದಾರೆ. ಒನ್ ಮ್ಯಾನ್ ಶೇಖ್ ಬಾಷಾ ಅಂತ 4,40,000 ಎಲ್ಲ. ಬಟ್ ಏನಂದ್ರೆ ಇವ್ರು ಸಿಗೋದು ಬಹಳ ಕಷ್ಟ. ಅದೇ ಈಗ ರೈಲ್ವೆ ಇವ್ರು ಓಡಾಡೋದೆಲ್ಲ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲ ಅದನ್ನೇ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಹೆಲ್ತ್ ರೆಗ್ಯುಲರ್ ಆಗಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಕಲ್ಕನ ರಿಲೇಟೆಡ್ ಎಲ್ಲ ಪಿಕೆಟಿಂಗ್ ಆಗ್ತಿದ್ದಾರೆ. ಕ್ರೈಮ್ ಟೀಮು ರೈಲ್ವೆ ಸ್ಟೇಷನ್ ಅಲ್ಲಿ ವಾಚ್ ಮಾಡ್ತಾ ಇದ್ದಾಗ ಇವರು ಓಡಾಡ್ತಾ ಇರೋದು ಅವರು ಕಂಡು ಬಂದಿದೆ. ಇಮಿಡಿಯೇಟ್ ಆಗಿ ಇವರು ನಮಗೆ ಬೇರೆ ಪ್ರಕರಣದಲ್ಲಿ ಆರೋಗ್ಯ ಆಗಿದ್ದಾಗ ಬೇಕಾಗುತ್ತೆ ಅಂತ ಅವ್ರಿಗೆ ಅಸೆಟ್ ಪಡಿಸ್ಕೊಂಡು ಹಳೆ ಕೇಸಲ್ಲಿ ವಿಚಾರಣೆ ಮಾಡ್ತಿದ್ದಾಗ ಇವು ಹೊಸ ಪ್ರಕರಣ ನಮ್ಮ ಬೇರೆ ಬಂದಿದೆ. ಈ ಕಲ್ಪನೆ ಮಾಡಿ ಒಬ್ಬನೇ ಮಾಡಿದ್ದಾರೆ. ಬೇರೆ ಕಡೆ ಕೇಸಸ್ ಏನಾದ್ರು ಭಾಗ್ಯ ತಿಳ್ಕೊಬೇಕು. ನಮ್ದಂತೂ ಅದು ಎಂಟೈರ್ ರಿಕವರಿ ಆಗಿದೆ ಮತ್ತು ಒಬ್ಬನೇ ಆರೋಪಿ ಇದರಲ್ಲಿ ಭಾಗ್ಯ. ಟ್ರೈನ್ ಬರೋದು ವೇಟ್ ಮಾಡ್ತಾರೆ ಮಾಡಿ ಜಂಕ್ಷನ್ ಅವಾಗ ಆ ಟೈಮಲ್ಲಿ ನಾವು ಭಾಳ ಸತಿ ಹುಡುಕಾಡ ಸಿಕ್ಕಿಲ್ಲ. ಕೋಲಾರ ರೂಪಾಯಿ ಎಲ್ಲ ಮನೆ ಮಾಡ್ಕೊಂಡು ನಂಬರ್ ಸಿಕ್ಕಿಲ್ಲ. ಎಲ್ಲರೂ ಹುಡುಕಾಡ್ತಾ ಇಲ್ಲ, ಅವ್ರು ಸಿಕ್ಕಿಲ್ಲ. ಬೆದರಿಸೋದು ಹೊಡೆಯೋದು ಆ ಥರ ಇದೆ. ಮೊಬೈಲ್ ಇದೆಯಾ? Thank you.